ನಾ ಕೆಲವು ಮಾಧ್ಯಮದವ್ರ ಮುಂದೆ ಕೆಲವು ಅನಿಸಿಕೆಗಳು ಹೇಳಬೇಕು ಅನಿಸ್ಕೊಂತ ಹೇಳಿ ಇವತ್ತಿನ ದಿನಪತ್ರಿಕೆಯಲ್ಲಿ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮುಸ್ಲಿಂ ಲೀಗ್ ಹುಟ್ಟಿರುವುದೇ ದೇಶ ಒಡೆಯಲಿಕ್ಕೆ ಅಂಥೇಳಿ ಹೇಳಿಕೆ ಕೊಟ್ಟರು. ಏನಪ್ಪ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಿಮ್ದು ಹೇಳಿಕೆ, ನೀವೇನ್ ಮಾಡ್ತಾ ಇದ್ದೀರಿ? ಮುಸ್ಲಿಂ ಲೀಗ್ ಈಗ ನಮ್ಮ ಭಾರತ ದೇಶದಲ್ಲಿ ಸುಮಾರು 30 ಕೋಟಿ ಜನಸಂಖ್ಯೆ ಮುಸ್ಲಿಮರಿದ್ದಾರೆ. 30 ಕೋಟಿ ಬಂದೀವಿ ನಾವು. 30 ಕೋಟಿ ಮುಸಲ್ಮಾನರಿಗೆ ಕಳೆದ 50 ವರ್ಷಗಳಿಂದ ಯಾವುದೂ ನೆಲೆ ಸಿಕ್ಕಿಲ್ಲ. ಇಲ್ಲಿವರೆಗೆ ಯಾವುದೂ ನೆಲೆ ಸಿಕ್ಕಿಲ್ಲ. ನೆಲೆ ಹುಡ್ಕೊಂತ ತ್ರಾಸು ಅಡ್ಡಾಡ್ತಾ ಇದ್ದಾರೆ. ಅಲ್ಲಿ ನೆಲೆ ಇಲ್ಲ. ಇಲ್ಲಿ ಬಿಜೆಪಿ ಒಳಗೂ ಬಂದಾರ ಮುಸಲ್ಮಾನರು. ಬಿಜೆಪಿ ಒಳಗೂ ನೆಲೆ ಇಲ್ಲ, ಕಾಂಗ್ರೆಸ್ ಒಳಗೂ ನೆಲೆ ಇಲ್ಲ, JDS ಒಳಗೂ ನೆಲೆ ಇಲ್ಲ. ಯಾಕೆ? ನಮ್ಮನ್ನು ವಾಪಸ್ಕೊಂಡ್ ಬಂದ್ರಿ ಎಲ್ಲ ನಮ್ಮನ್ನ ನಮಗೆ ಬಾಲ ನಾಗಮ್ಮನ ಕಥೆ ಹೇಳ್ಕೊಂತ, ಬಾಲ ನಾಗಮ್ಮನ ಕಥೆ ಹೇಳಕ್ ಶಾಣ್ಯಾರ ಎಲ್ಲರೂ. ಬಾಲ ನಾಗಮ್ಮನ ಕಥೆ ಹೇಳ್ತೀರಿ, ಗಿನಿ ಕಥೆ ಹೇಳ್ತೀರಿ, ಗಿಳಿ ಕಥೆ ಹೇಳಿ ಮುಸಲ್ಮಾನರನ್ನ ಬೆವರದ ಮಾರಿ ಮೇಲೆ ಕೈಯಾಡಿಸ್ಕೊಂತ ಅವ್ರನ್ನ ಓಟ್ ಮತ ಪಡೆದು ಆಮೇಲೆ ಮರಿ ಆಗ್ಬಿಡ್ತೀವಿ. ಎಲ್ಲಾರು ಬೆಲ್ಲ ಪಕ್ಷದವ್ರು. ಯಾಕೆ ಬಿಜೆಪಿ ಒಳಗೆ ಮುಸಲ್ಮಾನಿಲ್ಲ, ಕಾಂಗ್ರೆಸ್ ಒಳಗೆ ಮುಸಲ್ಮಾನಿಲ್ಲ, JDS ಒಳಗೆ ಮುಸಲ್ಮಾನಿಲ್ಲ, ಎಲ್ಲಾ ಪಾರ್ಟಿಗಳು ಹೋದ. ಎಲ್ಲಾ ನೀವು ಫೈದೆ ತಗೊಂಡ್ರಿ. ನೆಲೆ ಸಿಗ್ಲಿಕ್ಕೆ ಏನ್ ಮಾಡ್ಬೇಕವ? ಮುಸ್ಲಿಂ ಲೀಗರ್ ನೋಡ್ಬೇಕು, ತಂದು ಸ್ವಂತ ಪಕ್ಷರ ತಯಾರು ಮಾಡ್ಬೇಕು. ನಾವು ಕೆಲವು ಬುದ್ಧಿಜೀವಿಗಳು ವಿಚಾರ ಮಾಡ್ತಾ ಇದ್ದೇವೆ, ಮುಸ್ಲಿಂ ಲೀಗ್ ಹೋಗ್ಬೇಕು ಅಥವಾ ನಾವು ಒಂದು ಪಕ್ಷ ತಯಾರು ಮಾಡ್ಬೇಕು. ನಾವು ಕೆಲವೊಂದು 200 ಮಂದಿ ಮಾತಾಡ್ಕೊಂಡಿವಿ ಉತ್ತರ ಕರ್ನಾಟಕ. ಏನಂದ್ರೆ ಜೈ ಭಾರತ ಜನ ಪಕ್ಷ. ಯಾವುದು ಬೇಡ, ಕಾಂಗ್ರೆಸ್ ಬೇಡ, BJP ಬೇಡ, JDS ಬೇಡ, ನಮ್ಗೆ ಜೈ ಭಾರತ ಜನ ಪಕ್ಷ ಅಂತ ಹೇಳಿ ನಾವು ತಯಾರು ಮಾಡಾಕತ್ತೀವಿ. ನಾ ಈಗ 3 ದಿನ ಅಡ್ಡಾಡಾಕ್ತೀನಿ. ಬಿಜಾಪುರ, ಬಾಗಲಕೋಟೆ, ಚಿಕ್ಕೋಡಿ, ಕಡ್ಕೋಳ, ಚಂದ್ರಗಿ, ರಾಮದುರ್ಗ, ಬೆಳಗಾವ್, ಖಾನಾಪುರ, ಲೋಂಡಾ, ಮುದ್ದೇಬಿಹಾಳ ಎಲ್ಲ ಈ ಸೈಡ್ ಎಲ್ಲ ಅಡ್ಡಾಡತ್ತೀವಿ. ಉತ್ತರ ಕರ್ನಾಟಕ ಎಲ್ಲಿ ಏನ್ ಮಾಡ್ಬೇಕಂತ ನಮ್ಗೆ ನೆಲೆ ಸಿಗ್ತಾ ಇಲ್ಲ. ಮುಸಲ್ಮಾನರಿಗೆ ನೆಲೆ ಸಿಗ್ತಾ ಇಲ್ಲ. ಯಾವುದು ಬರೀ ಚುನಾವಣೆ ಬಂದು ವಾಪಸ್ ಬಾಯ್ತೀವಿ. ನಮ್ಗೆ ನೆಲೆ ಬೇಕಲ್ಲ ಜೋಶಿ ಅವರೇ. ಎಲ್ಲಿ ಹೋಗ್ಬೇಕು ನಾವು? ಮುಸ್ಲಿಂ ಲೀಗರ್ ಹಿಡ್ಕೋಬೇಕು ಅಥವಾ ಯಾವ್ದಾದ್ರು ಬೇರೆ ಪಾರ್ಟಿ ತಯಾರು ಮಾಡ್ಬೇಕು ನಾವು. ಮುಸಲ್ಮಾನರು 30 ಕೋಟಿ ಮುಸಲ್ಮಾನರು ಒಂದು ಪಾರ್ಟಿ ತಯಾರು ಮಾಡ್ಕೊಂಡು ಈ ಜಾತ್ಯಾತಿ ದೇಶದಲ್ಲಿ ನಮ್ದು ಒಂದು ನೆಲೆ ಬೇಕು. ನಮ್ಗೆ ನೆಲೆ ಮಾಡ್ಕೋಬೇಕು ನಾವು. ಎಲ್ಲಾ ಪಕ್ಷದವ್ರ ಕೈ ಕೊಟ್ರ ನಮ್ಗೆ. ನಾನು ಇದ್ದೆ, BJP ಒಳಗೆ ಇದ್ದೆ, JDS ಒಳಗೆ ಇದ್ದೆ. ಏನ್ ಮಾಡಿದಿರಿ? ಆಮೇಲೆ BJP ಒಳಗೆ ಎಷ್ಟು ಮುಸಲ್ಮಾನರಿಲ್ಲ, ಎಷ್ಟು ಮಂದಿ ಮುಂದೆ ತಂದಿರಿ ಪ್ರಹ್ಲಾದ್ ಜೋಶಿ ಅವರೇ ನೀವು? 30-40 ವರ್ಷದಿಂದ ಅಲ್ಪಸಂಖ್ಯಾತರು BJP ಒಳಗೆ ದುಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ನವರೇ ನೀವೇನ್ ಮಾಡ್ತಾ ಇದ್ದೀರಿ? DK ಶಿವಕುಮಾರ್, ಸಿದ್ದರಾಮಯ್ಯ ಅವರೇ ಬೇಕಾದಂಗೆ ದುಡಿತಾ ಇದ್ದಾರೆ ಕಾಂಗ್ರೆಸ್ನಾಗ ಮುಸಲ್ಮಾನರು. JDS ಕುಮಾರಸ್ವಾಮಿ ಅವರು ನೀವೇನ್ ಮಾಡಿದ್ರಿ? ನಿಮ್ ಸಲುವಾಗಿ ಪೂರ ಉತ್ತರ ಕರ್ನಾಟಕ ಬಟ ಹರಿಸಿ ನಾವೆಲ್ಲ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಎಲ್ಲಾ ಮುಸಲ್ಮಾನರು ನರ್ವಸ್ ಮಾಡಿದ್ವಿ. ಮತ್ತೆ ನೆಲೆಯಲ್ಲಿ ನಮ್ಗೆ ಏನ್ ಮಾಡ್ಬೇಕು ನಾವು? ಉದಾಹರಣೆಗೆ ನೋಡಿದ್ರೆ ಮೊನ್ನೆ ಉದಾಹರಣೆಗೆ ನಮ್ಮ ದಾವಣಗೆರೆ ಚುನಾವಣೆ ಒಳಗೆ 50 ವರ್ಷದಿಂದ ನಾವು ಬಹುಸಂಖ್ಯಾತರಿಗೆ ಗೆಲ್ಲಿಸುತ್ತಾ ಬಂದಿದ್ದೀವಿ. ದಾವಣಗೆರೆಯಲ್ಲಿ 50 ವರ್ಷದಿಂದ. ಈಗ ಆ ಕಥೆ ಮುಗಿದು ನಮಗೊಂದು ಅವಕಾಶ ಕೊಡ್ರಪ್ಪ ಅಂತ ಹೇಳಿದ್ರೆ ಆಕಾಶ ಕಳಿಸಿ ಬಿದ್ದಾಗ ಮಾತಾಡ್ತೀವಿ. ಆಕಾಶ ಕಳಿಸಿ ಬಿದ್ದಾಗ ಅವನ ಮನೆ ಓದಾಡೋದು, ಚೀರಾಡೋದು. ಯಾಕೆ? ನಮಗೇನು ನೆಲೆ ಇಲ್ಲ. ನಾವು ಆಫ್ರಿಕಾದಿಂದ ಬಂದೀವಿ, ಏನು ಅರಬಸ್ತಾನದಿಂದ ಬಂದೀವಿ, ಏನು ಜಪಾನ್ ಬಂದೀವಿ. ನಾವು ಇಲ್ಲಿ ಹುಟ್ಟಿ ಇದೇ ಭಾರತ ಮಾತಾಲಿ ಹೊಟ್ಟೆಯಲ್ಲಿ ಹುಟ್ಟಿ ಇಲ್ಲೇ ವಿಲೀನರಾಗೋರು ನಾವು ಮುಸಲ್ಮಾನರು. ನಾವು ಮುಸಲ್ಮಾನರಿಗೆ ಹಕ್ಕಿಲ್ಲ, ಬರೀ ಓಟ್ ತೊಳಕ್ ಅಷ್ಟ. ಯಾಕ್ರಿ ಹೇಳ್ರಿ? ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ರಿ, ಕಾಂಗ್ರೆಸ್ ಅವ್ರು ಹೇಳ್ರಿ, JDS ಅವ್ರು ಹೇಳ್ರಿ. ನಮಗೆ ನೆಲೆ ಬೇಕು ಬೇಡ? ನಮಗೆ ಏನ್ ಮಾಡಿದ್ರಿ ನೀವು? ನಮಗೆ ನೆಲೆ ಹೊಡಿಸ್ಕೊಳ್ತೀವಿ ನಾವು. ಮುಸ್ಲಿಂ ಲೀಗರ ಹೋಗ್ತೀವಿ ಅಥವಾ ಜೈ ಭಾರತ ಜನ ಪಕ್ಷ ಅಂತ ಹೊಸ ಪಕ್ಷ ಹೊಡ್ಸಾಕ್ತೀವಿ. ನಾವು ಇನ್ನೊಂದು 3 ತಿಂಗಳೊಳಗೆ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ, ಮಾತಾಡಕತ್ತೀವಿ, ಎಲ್ಲ ಒಟ್ಟಾಗಿ ಮಾಡಾಕತ್ತೀವಿ. ಯಾವ ಬ್ಯಾಡ್ ನಮ್ಗೆ ಜೈ ಭಾರತ ಜನ ಪಕ್ಷ. ಯಾರು ಮುಸಲ್ಮಾನರು ಓಟ್ ಹಾಕುದಲ್ಲ ದಲ ಬಡದಂಗ್ ಬಿಡ್ತೀವಿ. ಅವ್ರನ್ನ ತೊಗೊಂಡ್ ಬರ್ತೀವಿ. ಅವ್ರನ್ನ ಯಾಕಲೇ ಮಕ್ಕಳ ನಿಮ್ ಸವಾಲ್ ಮಾಡಿವಿ, ನಮಗೆ ನೆಲೆ ಇಲ್ಲ, ಮಾಡ್ರಿಪ್ಪ ಅಂತ ಅವ್ರು ತಿಳಿ ಹೇಳಿ ಮನೆಗೆ ಮತ ಗಿಟ್ಟಿಸ್ಕೋತೀವಿ ಅವ್ರಿಗೆ. ನೀವು ಯಾಕೆ ಸಂಕಟ ಪಡ್ತಾ ಇದ್ದೀರಿ? ಇದಕ್ಕೆ ಮುಸ್ಲಿಂ ಲೀಗರ್ ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ ನಾವು. ನೀವು ನೆಲೆ ಕೊಳ್ಳಿ ನಮ್ಗೆ, ನಾವು ಬೇಡ. ದಯವಿಟ್ಟು ಇನ್ನೊಮ್ಮೆ ಮಾತಾಡ್ಬೇಡ್ರಿ ಪ್ರಹ್ಲಾದ್ ಜೋಶಿ ಅವರೇ. ಯಾರೂ ಇಲ್ಲಿ ಮುಸಲ್ಮಾನರ ಬಗ್ಗೆ ಈಗ ಕಳೆದ 1200 ವರ್ಷಗಳಿಂದ ಯಾವುದೂ ಬಂದಿಲ್ಲ. ಕಳೆದ 50 ವರ್ಷಗಳಿಂದ ನಮ್ಮ ಜಾತ್ಯತೀತ ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ಅವಾಗ್ಲಿಂದ ಇಲ್ಲಿವರೆಗೆ ನಮಗೆ ಎಲ್ಲಿಯೂ ಯಾರೂ ಹಿಂಗೆ ಮಾತಾಡಿಲ್ಲ. ಈ ಕಳೆದ 12 ವರ್ಷಗಳಿಂದ ಮಾತಾಡ ಚಾಲು ಆಗ್ಯಾವ. 12 ವರ್ಷಗಳಿಂದ BJP ಸರ್ಕಾರ ಬಂದ ಮೇಲೆ ಈ ನಮ್ಮನ್ನು ಮಾತಾಡ್ಬೇಕಂತಿತ್ತು ಅನ್ನೋದು. ಜೋಶಿ ಅವರೇ ಸ್ವಲ್ಪ ಉತ್ತರ ಕೊಡ್ರಿ. BJP ಸರ್ಕಾರ ಬಂದ್ಮೇಲೆ ಹಿಂಗೆಲ್ಲ ಮಾತಾಡ್ಬೇಕು, ಹೀಯಾಳಿಸ್ಬೇಕು, ನಾವು ಉನ್ನತ ಸ್ಥಾನದ ಅದೀವಿ, ಇವ್ರು ಬೇಕಾದ್ರೆ ಮಾತಾಡ್ಬೋದು. ಅದು ಮರೀರಿ ಜೋಶಿ ಅವರೇ. ಸ್ಥಾನಮಾನ ಇವು ಖಾಯಂ ಇರುವುದಿಲ್ಲ.
ಯಾವ ಮನುಷ್ಯಾಗ ಅಧಿಕಾರ ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ನೋಡ್ರಿ ನೀವು ಹಿಸ್ಟ್ರಿ ತೆಗೆದು ನೋಡ್ರಿ 50 ವರ್ಷದ ಸ್ಟೋರಿ ಜೋಶಿ ಅವರೇ, ಯಾರಿಗೂ ಅಧಿಕಾರ ಶಾಶ್ವತವಲ್ಲ. ಯಾರನ್ನೂ ಮನಸ್ಸು ನೋಯಿಸ್ಬೇಡ್ರಿ, ಯಾರಿಗೂ ಮನಸ್ಸು ನಮ್ಮ ಮುರಿವಾಗಿ ಮಾತಾಡಕ್ ಹೋಗ್ಬೇಡ್ರಿ. ಎಲ್ಲಾರು ನಿಮ್ಮ ಬೆಳಗನೇ ಎಲ್ಲ ಭಾರತೀಯ ಬೆಳಗ ನಾವೆಲ್ಲ. ಚುನಾವಣೆಯಲ್ಲಿ ನಾ ಬಿಜೆಪಿ, ನಾ ಕಾಂಗ್ರೆಸ್, ನಾ ಅಮ್ಕ ನಾ ಟಮ್ಕ ಮಾಡ್ಕೊಂತ ಹೋರಿ. ಚುನಾವಣೆ ಆದ್ಮೇಲೆ ನಾವೆಲ್ಲ ಭಾರತೀಯರು, ಎಲ್ಲ ಒಂದೇ ತಾಯಿ ಮಕ್ಕಳು ನಾವು. ಈಗ ಪ್ರಹ್ಲಾದ್ ಜೋಶಿಗೆ ಏನಾದ ಸುಮ್ ಕುಡಿತೀನಿ ಸಿಡಿದೈತಿನ ನಮ್ಮ ದೇಶದ ಮನುಷ್ಯ, ನಮ್ಮ ಊರದ ಮನುಷ್ಯ ಅಂತೇಳಿ. ಹಿಂಗೆಲ್ಲ ಒಂದು ಭಾವನಾ ಬರಲಿ, ಹಿಂದೂ ಜನರ ಭಾವನಾ ಬರಲಿ, ಮುಸಲ್ಮಾನರ ಭಾವನಾ ಬರಲಿ. ನಾವೆಲ್ಲ ಚಲೋ ಇದೀವಿ. ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಒಂದೇ ತಾಯಿ ಮಕ್ಕಳಿದ್ದೀವಿ ನಾವು. ಕಾಮತ್ ಹೋಟ್ಲ್ನಾಗ, ಜಯಪ್ರಕಾಶ್ ಹೋಟ್ಲ್ನಾಗ, ನಮ್ಮ ಗುರುದತ್ ಭವನ ಎಲ್ಲ ಕೊಡ್ತೀವಿ ನಾವು. ನೀವು ರಾಜಕೀಯ ಮಂದಿ ಕೆಡ್ಸಾಗತ್ತೀರಿ. ಅವ ಹಿಂಗನ್ರಿ, ಅವ್ರು ಹಿಂಗ ಅನ್ನೋದು ನಮ್ಗೆ ಹಿಂದೂ ಮಂದಿ ವಾವ ಅನ್ಬೇಕು, ಕಾಂಗ್ರೆಸ್ ಮುಸಲ್ಮಾನರು ವಾವ ಅನ್ಬೇಕು. ಏನ್ ನಿಮ್ಮ ಸಲುವಾಗಿ ನೀವು ಮಂದಿಗೆ ಬಲಿ ಪಿಚ ಯಾಕೆ ಮಾಡ್ತೀರಿ? ಮಾಡ್ಬೇಡ್ರಿಪ್ಪ. ನಾವೆಲ್ಲ ಹಿಂದೂ ಮುಸಲ್ಮಾನರೆಲ್ಲ ಒಂದ್ ತಾಯಿ ಮಕ್ಕಳಾಗಿದ್ದೀವಿ. ನಾವೆಲ್ಲ ಟೀಮ್ನ್ಯಾಗ ಗ್ರೂಪ್ನ್ಯಾಗ ಅಡ್ಡಾಡ್ತೀವಿ, ಅಂತ ಅಡ್ಡಾಡ್ತೀವಿ ಒಂದ್ ತಾಯಿ ಮಕ್ಕಳ. ಯಾರು ನಮಗೆ ಸಂಕೋಚ ಇಲ್ಲ, ಹೆದರಿಕಿಲ್ಲ. ನೀವು ಅದನ್ನ ಮಾಡಕ್ ಹೋಗ್ಬೇಡಿ. ಇದೊಂದ್ಸಲ ಹೇಳಿರಿ, ಇನ್ನೊಂದು ಯಾವ ಮುಸಲ್ಮಾನರ ಬಗ್ಗೆ ವಿರುದ್ಧ ಹೇಳ್ಬೇಡ ಅಂತೇಳಿ ನನ್ನ ಪರ್ಸನಲ್ ವಿನಂತಿ. ನಾನು ಹಿರಿಯ ರಾಜಕೀಯ ಧೋರಣೆಯಿದ್ದೀನಿ, ನಿಮ್ಗಿಂತ ಸೀನಿಯರ್ ಪ್ರಹ್ಲಾದ್ ಜೋಶಿ ಅವರೇ. ನಾನು ನಿಮ್ಗಿಂತ ಸೀನಿಯರ್. 96 ಒಳಗೆ MP ಎಲೆಕ್ಷನ್ ನಿಂತೇನೆ, 94 ಒಳಗೆ ML ಎಲೆಕ್ಷನ್ ನಿಂತೇನೆ. ನಿಮ್ಗಿಂತ ಸೀನಿಯರ್ ನಾ. ನಮಸ್ಕಾರ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.